ನಮಸ್ತೆ ವಿದ್ಯಾರ್ಥಿಗಳೇ, RVM CAD ಇಂದ ಅಕ್ಷತಾ ಮಾತಾಡ್ತಾ ಇರೋದು. ಇವತ್ತಿನ ವಿಷಯ ಬಂದ್ಬಿಟ್ಟು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ನಮ್ಮ RVM CAD ಅಲ್ಲಿ ನಾವು ಹೊಸ ಕೋರ್ಸಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಯಾವ್ದಪ್ಪ ಹೊಸ ಕೋರ್ಸಸ್ ಅಂತ ಹೇಳಿದ್ರೆ CNC ಪ್ರೋಗ್ರಾಮಿಂಗ್ ಅಂಡ್ VMC ಪ್ರೋಗ್ರಾಮಿಂಗ್. ಇದನ್ನ ನಾವು ಸ್ಕಿಲ್ 30 ಬ್ಯಾಚ್ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಮತ್ತೆ ನಮ್ಮ RVM CAD ನಲ್ಲಿ ಯಾವ ವಿದ್ಯಾರ್ಥಿಗಳು ಜಾಯಿನ್ ಆಗಿರ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ನಾವು 100% ನಾವು ಜಾಬ್ ಪ್ಲೇಸ್ಮೆಂಟ್ ನ ನಾವು ಕೊಡ್ತಾ ಇದೀವಿ. ಈಗ ಕೋರ್ಸಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ವಲ್ಲ, ಸ್ಟಾರ್ಟಿಂಗ್ ನಾವು CNC ಪ್ರೋಗ್ರಾಮಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ನೀವು CNC ಗೆ ಜಾಯಿನ್ ಆದ್ರೆ ಸೊ ನಿಮ್ಗೆ ಏನೆಲ್ಲ ಅದ್ರಲ್ಲಿ ಬರುತ್ತೆ, ಏನೆಲ್ಲ ನಿಮ್ಗೆ ಕಲ್ತ್ಕೊಬಹುದು ಅಂತ ನಾವು ನೋಡೋಣ. ಈಗ ಫಸ್ಟ್ ಏನ್ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟಿಂಗ್ ಇಲ್ಲಿಂದ ನಾವು ಹೇಳ್ಕೊಡ್ತೀವಿ ನಿಮ್ಗೆ ಅಂತ ನೋಡೋಣ. ಸ್ಟಾರ್ಟಿಂಗ್ ಬಂದು ನಿಮ್ಗೆ ಕಾಣಿಸ್ತಾ ಇದೆ AutoCAD 2D ಐಸೋಮೆಟ್ರಿಕ್. ಸೊ ನಿಮ್ಗೆ ಯಾವುದೇ ನೀವು ಮೆಕ್ಯಾನಿಕಲ್ ಅಲ್ಲಿ ತಗೊಂಡ್ರು ಕೂಡ ಇದು ಬೇಸಿಕ್ AutoCAD ಬೇಕೇ ಬೇಕಾಗುತ್ತೆ. 2D ಐಸೋಮೆಟ್ರಿಕ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಡಿಸೈನ್, ಈ ಡಿಸೈನ್ ಎಲ್ಲ ನಿಮ್ಗೆ ನೋಡಿ AutoCAD ಡಿಸೈನಿಂಗು. ಓಕೆನಾ, ಇದು ನೆಕ್ಸ್ಟ್ ನಿಮ್ಗೆ ಡ್ರಾಯಿಂಗ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ AutoCAD. ನೆಕ್ಸ್ಟ್ CNC ಇಲ್ಲಿ ಬಂದು CNC ಆಪರೇಟಿಂಗು, ಸೆಟ್ಟಿಂಗು, ಸಿಮ್ಯಾನ್ಸ್ ಪ್ಯಾನಲ್, ನಮ್ಮ ಹತ್ರ ಇದು ಸಿಮ್ಯಾನ್ಸ್ ಪ್ಯಾನಲ್ ಕಂಟ್ರೋಲು. ನೆಕ್ಸ್ಟ್ ನೋಡೋದಾದ್ರೆ CNC ಮ್ಯಾನ್ಯುವಲ್ ಪ್ರೋಗ್ರಾಮಿಂಗ್ ಕೂಡ ನಾವು ಹೇಳ್ಕೊಡ್ತೀವಿ. ನೆಕ್ಸ್ಟ್ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಈಗ CNC ಕಲ್ಸ್ಕೊಡ್ತಾ ಇದ್ದಾರೆ, ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ ಅಂತ. ನಮ್ಮಲ್ಲಿ ಬಂದು ನಾವು ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರ್ ಯೂಸ್ ಮಾಡೋದು. ನೆಕ್ಸ್ಟ್ ಇದ್ರಲ್ಲಿ ನೋಡೋದಾದ್ರೆ ನೀವು ಸ್ಕಿಲ್ 30 ಬ್ಯಾಚ್ ಅಲ್ಲಿ ನಿಮ್ಗೆ 30 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಜಸ್ಟ್ ನೀವು ಇದನ್ನ 30 ದಿನದಲ್ಲಿ ನೀವು ಕಲ್ತ್ಕೊಬೋದಾಗಿದೆ CNC. ನೆಕ್ಸ್ಟ್ ನೋಡೋದಾದ್ರೆ ಇದು ರೇಟ್ ನೋಡೋಣ, ಏನ್ ಪ್ರೈಸ್ ಇದೆ ಇದ್ರದ್ದು ಅಂತ. ನಿಮ್ಗೆ 14,000 ಆಗುತ್ತೆ ಟ್ರೈನಿಂಗ್ ಚಾರ್ಜಸ್. ಸೊ ನಿಮಗೆ AutoCAD ಇಂದ ಹಿಡಿದು ಮಾಸ್ಟರ್ ಕ್ಯಾಮ್ ವರ್ಗು ನಿಮಗೆ ಸೆಟ್ಟಿಂಗ್ಸು, ಆಪರೇಟಿಂಗು, ಮ್ಯಾನ್ಯುವಲ್ ಪ್ರೋಗ್ರಾಮಿಂಗ್ ಪ್ರತಿಯೊಂದು ಸೇರಿಸಿ ನಿಮಗೆ 14,000 ಆಗುತ್ತೆ. ಈಗ ಕೆಲವೊಬ್ರು ವಿದ್ಯಾರ್ಥಿಗಳು ಇರ್ತಾರೆ, ಮೇಡಮ್ ನಾವು ಔಟ್ ಆಫ್ ಬ್ಯಾಂಗ್ಳೂರ್ ಇದೀವಿ, ತುಂಬಾ ದೂರ ಇದೆ ನಮಗೆ ಸೆಂಟರು ಅಂತ ಹೇಳ್ತಾರೆ. ಅಂಥವ್ರಿಗೆ ನಾವು PG ಕೂಡ ಇಲ್ಲೇ ನಾವು ಮಾಡ್ಕೊಡ್ತೀವಿ, ಅವ್ರಿಗೆ ರೆಫರ್ ಮಾಡ್ತೀವಿ. ಅದು ನಿಮಗೆ ಒಂದು 5,000 to 6,000 ಇರುತ್ತೆ. ಜಸ್ಟ್ 1 ಮಂತ್ ಆಗಿರೋದ್ರಿಂದ, ನಿಮಗೆ 1 ಮಂತ್ ಕೋರ್ಸ್ ಆಗಿರೋದ್ರಿಂದ ನೀವು ಇಲ್ಲೇ ಸ್ಟೇ ಆಗ್ಬಿಟ್ಟು ಬೇಕಾದ್ರೆ ನೀವು ಪ್ರಾಕ್ಟೀಸ್ ಮಾಡ್ಬೋದು. ವಿತ್ ನಿಮಗೆ ಮೆಟೀರಿಯಲ್ ಕಟ್ಟಿಂಗ್ ವಿತ್ ಪ್ರಾಕ್ಟಿಕಲ್ ಕೂಡ ನಾವು ಮಿಷಿನ್ ಮೇಲೆ ಮಾಡಿಸ್ತೀವಿ. ಇಷ್ಟು ನಿಮಗೆ CNC ಇರುತ್ತೆ. ಮತ್ತೆ ನಿಮಗೆ CNC ಕಂಪ್ಲೀಟ್ ಆಗಿದ ತಕ್ಷಣ ನೀವು ಅನ್ಕೊಂತಿರ್ಬೋದು, ಓಕೆ CNC ಕಂಪ್ಲೀಟ್ ಮಾಡಿಸ್ತಾರೆ, ನೆಕ್ಸ್ಟ್ ಏನು ನಾವು ಜಾಬ್ ಯಾವ ತರ ಸರ್ಚ್ ಮಾಡೋದು ಅಂತ ನಿಮ್ಮ ಮೈಂಡಲ್ಲಿ ಒಂದು ಓಡ್ತಾ ಇರುತ್ತೆ. ಬಟ್ ಹಾಗೇನಿಲ್ಲ, ನೀವೇನು ಹೋಗಿ ಸರ್ಚ್ ಮಾಡೋ ಅಂಥದ್ದೇನಿರಲ್ಲ. 100% ಜಾಬ್ ಪ್ಲೇಸ್ಮೆಂಟ್ ನಾವೇ ಕೊಡ್ತೀವಿ. ಕ್ಯಾಂಪಸ್ ಪ್ಲೇಸ್ಮೆಂಟ್ ನಡೆಯುತ್ತೆ, ಪ್ಲಸ್ ನಾವು ಕೆರಿಯರ್ ಕೌನ್ಸಿಲಿಂಗ್ ಕೂಡ ನಾವು ಕೊಡ್ತಾ ಇದೀವಿ. ನೆಕ್ಸ್ಟ್ ಇಷ್ಟು CNC ಇಲ್ಲಿ ಬರುತ್ತೆ ನಿಮಗೆ. ಓಕೆನಾ, ನಿಮಗೂ ಇನ್ನೂ ಹೆಚ್ಚು ಡೌಟ್ ಇದ್ರೆ ಇಲ್ಲಿ ಕಾಣ್ತಾ ಇದೆಯಲ್ವಾ ನಂಬರ್, ಇದಕ್ಕೆ ಕಾಲ್ ಮಾಡಿ ನಾವು ಇನ್ನು ನಿಮ್ಗೆ ಏನ್ ಮಾಹಿತಿ ಬೇಕೋ ಅದನ್ನ ನಾವು ಫೋನಲ್ಲೂ ಕೂಡ ಹೇಳ್ತೀವಿ. ಪ್ಲಸ್ ನೀವು ಇಲ್ಲಿ ಸೆಂಟರ್ ಬಂದ್ರು ಕೂಡ ನಾವು ಇಲ್ಲಿ ನಿಮ್ಗೆ ಟೀಚ್ ಮಾಡ್ತೀವಿ. ನೆಕ್ಸ್ಟ್ ನೋಡೋದಾದ್ರೆ ಇಷ್ಟು ನಿಮ್ಗೆ CNC ಆಯ್ತು. ಓಕೆನಾ, VMC ಪ್ರೋಗ್ರಾಮಿಂಗ್ ಬಗ್ಗೆ ನೋಡೋಣ. ಈಗ VMC ಯಲ್ಲೂ ಕೂಡ ನಿಮಗೆ 30 ಜನ ಇರ್ತಾರೆ ಒಂದು ಬ್ಯಾಚ್ ಅಲ್ಲಿ. ನಿಮಗೆ ಜಸ್ಟ್ 1 ಮಂತ್ ಆಗುತ್ತೆ ಅಷ್ಟೇ ಈ ಕೋರ್ಸ್ ಕಂಪ್ಲೀಟ್ ಆಗೋದಕ್ಕೆ. ಇದು ಬಂದ್ಬಿಟ್ಟು 3D ಮಿಷಿನ್. ಓಕೆನಾ, ಈಗ ನೀವು ಆಗ್ಲೇ ಹೇಳಿರ್ಬೋದು CNC ಬಂದ್ಬಿಟ್ಟು ನಿಮಗೆ 2D ಮಿಷಿನ್ ಬರುತ್ತೆ, ಇದು ಬಂದ್ಬಿಟ್ಟು ನಿಮಗೆ VMC 3D ಮಿಷಿನ್ ಬರುತ್ತೆ. ಇದರಲ್ಲೂ ಕೂಡ ನಿಮಗೆ 30 ಜನ ಸ್ಟೂಡೆಂಟ್ಸ್ ಇರ್ತಾರೆ. 1 ಮಂತ್ ಕೋರ್ಸ್ ಆಗಿರುತ್ತೆ ಇದು ಕೂಡ. ಇದ್ರಲ್ಲಿ ನಾವು ಏನೇನು ಹೇಳ್ಕೊಡ್ತೀವಿ ಅಂತ ನೋಡೋಣ. VMC ಅಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗು ನಾವು ಯೂಸ್ ಮಾಡೋದು ಡೆಲ್ ಕ್ಯಾಮ್ ಯೂಸ್ ಮಾಡ್ತೀವಿ. ಡೆಲ್ ಕ್ಯಾಮ್ ಇದೊಂದು ಬಂದು ಬೆಸ್ಟ್ ಸಾಫ್ಟ್ವೇರ್ ಆಗಿದೆ. ನೆಕ್ಸ್ಟ್ VMC ಆಪರೇಟಿಂಗು, ಸೆಟ್ಟಿಂಗ್ಸು, VMC ಮ್ಯಾನ್ಯುವಲ್ ಪ್ರೋಗ್ರಾಮಿಂಗು, ಮತ್ತೆ ಇದರಲ್ಲಿ ಡೆಲ್ ಕ್ಯಾಮ್ ಸಾಫ್ಟ್ವೇರು, ಮತ್ತೆ ಮೆಟೀರಿಯಲ್ ಕಟ್ಟಿಂಗ್ ವಿತ್ ಪ್ರಾಕ್ಟಿಕಲ್, ಇಷ್ಟು ನಿಮಗೆ VMC ಅಲ್ಲಿ ಬರುತ್ತೆ. ನೆಕ್ಸ್ಟ್ ಇದು 2D ಮತ್ತೆ 3D ಪ್ರೋಗ್ರಾಮಿಂಗ್ ಮಿಷಿನ್ ಆಗಿದೆ. ನೆಕ್ಸ್ಟ್ ನಿಮಗೆ 3 to 4 ಆಕ್ಸಿಸ್ ನಾವು ಇದರಲ್ಲಿ ಹೇಳ್ಕೊಡ್ತೀವಿ. ಇದರ ಪ್ರೈಸ್ ನೋಡೋಣ. ನಿಮಗೆ ಇದು ಬ್ಯಾಂಗ್ಳೂರಲ್ಲಿ ಬಂದು ಇದರ ಪ್ರೈಸ್ ಬಂದು ನಿಮಗೆ 14,000 ಇದೆ. VMC ಪ್ಲಸ್ AutoCAD ಪ್ಯಾಕೇಜ್ ಬಂದು ನಿಮಗೆ 16,200 ರೂಪಾಯಿ ಸಿಗುತ್ತೆ. ನೋಡಿ, ನೀವು ಸಪ್ರೇಟ್ ಆಗಿ VMCನೇ ತಗೊಂತೀರಾ ಅಂದ್ರೆ 14,000 ಆಗುತ್ತೆ. VMC ಪ್ಲಸ್ AutoCAD ಎರಡು ತಗೊಂತೀರಾ ಪ್ಯಾಕೇಜ್ ನಿಮಗೆ 16,200 ರೂಪಾಯಿ ಸಿಗ್ತಾ ಇದೆ. ಅದು ಆಫರ್ ಪ್ರೈಸ್ ಇದೆ ಇವಾಗ. ನೆಕ್ಸ್ಟ್ ಇವಾಗ ಇದರಲ್ಲೂ ಕೂಡ ಇರ್ತಾರೆ, ಮೇಡಮ್ ನಾವು VMC ಕಲ್ತ್ಕೊಬೇಕು, ತುಂಬಾ ದೂರ ಆಗುತ್ತೆ ಅನ್ನೋರಿಗೆ PG ನಮ್ಮ ಕಡೆಯಿಂದಾನೇ ಅವೈಲೇಬಲ್ ಇರುತ್ತೆ, ವಿತ್ ಫುಡ್ ಇರುತ್ತೆ. ಮತ್ತೆ ನೀವು VMC ನೀವು ಕ್ಲಾಸಸ್ ತಗೋಬೇಕಾದ್ರೆ AutoCAD ಬುಕ್ ಕೂಡ ನಾವೇ ಫ್ರೀ ಆಗಿ ಕೊಡ್ತೀವಿ, ಸಾಫ್ಟ್ವೇರ್ ಕೂಡ ನಾವೇ ಹಾಕೊಡ್ತೀವಿ. ನೆಕ್ಸ್ಟ್ ನಿಮ್ಗೆ ಇಷ್ಟು ಕಂಪ್ಲೀಟ್ ಆದ್ಮೇಲೆ 100% ಜಾಬ್ ಪ್ಲೇಸ್ಮೆಂಟ್ ಕೂಡ ನಮ್ಮ ಕಡೆಯಿಂದಾನೇ ಇರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ನಿಮಗೆ ಸರ್ಟಿಫಿಕೇಟ್ ಈ ತರ ಪ್ರೊವೈಡ್ ಮಾಡ್ತೀವಿ. ನಿಮ್ಗೆ ಒಂದು ಕೋರ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ನಮ್ಮ ಕಡೆಯಿಂದ ಸರ್ಟಿಫಿಕೇಟ್ ಬರುತ್ತೆ. ಪ್ಲಸ್ ನಿಮಗೆ ಮಾಕ್ ಇಂಟರ್ವ್ಯೂ ಕೂಡ ನಾವೇ ಮಾಡಿಸ್ತೀವಿ. ನೆಕ್ಸ್ಟ್ 100% ಜಾಬ್ ಪ್ಲೇಸ್ಮೆಂಟ್ ಇರುತ್ತೆ. ಆದಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ನೆಕ್ಸ್ಟ್ ನೋಡೋದಾದ್ರೆ CNC ಮತ್ತೆ VMC ಮಿಷಿನ್ ನಾವು ನೋಡೋಣ.
ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಈ ಸೈಡ್ ಇರೋದು ಬಂದ್ಬಿಟ್ಟು ನಿಮ್ಗೆ ಇದು VMC ಮಿಷಿನ್, ನಾನು ಹೇಳೋದಲ್ಲ ಹಾಗೆ 3D ಮಿಷಿನ್. ಈ ಸೈಡ್ ಇರೋದು ಬಂದ್ಬಿಟ್ಟು ನಿಮ್ಗೆ CNC ಮಿಷಿನ್, ಮೆಟೀರಿಯಲ್ ಕಟಿಂಗ್ ವಿತ್ ಪ್ರಾಕ್ಟಿಕಲ್. ಈ 2 ಮಿಷಿನ್ ಮೇಲೆ ನಾವು ನಿಮ್ಗೆ ಮಾಡ್ಕೊಡ್ತೀವಿ. ಮತ್ತೆ ಇಷ್ಟು ನಿಮ್ಗೆ ಟ್ರೈನ್ ಅಪ್ ಮಾಡಿ 100% ಜಾಬ್ ಪ್ಲೇಸ್ಮೆಂಟ್ ಕೊಡುವಂತ ಏಕೈಕ ಕೇಂದ್ರ ಅಂದ್ರೆ ಅದು ನಮ್ಮ RVM CAD ಆಗಿದೆ. ಇನ್ನೂ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ, ಸೊ ನೀವು ಯಾವ ತರ ಕಾಂಟ್ಯಾಕ್ಟ್ ಮಾಡೋದು, ಸೊ ನಾವು ಜಾಯಿನ್ ಆಗ್ಬೇಕು ಕೋರ್ಸಸ್ಗೆ ಅಂತ ಇದ್ರೆ ದಯವಿಟ್ಟು ಕೆಳಕಾಣ್ತಾರೋ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಮತ್ತೆ ಫ್ರೀ ಕೆರಿಯರ್ ಕೌನ್ಸಿಲಿಂಗ್ ಕೂಡ ನಾವು ಕೊಡ್ತಾ ಇದೀವಿ. ಆದಷ್ಟು ಜನ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಬೇಕಾದ್ರೆ ನೀವು ನಮ್ಮ ಸೆಂಟರ್ಗೆ ವಿಸಿಟ್ ಮಾಡಿದ್ರೆ ನಾವು ಫ್ರೀ ಕೆರಿಯರ್ ಕೌನ್ಸಿಲಿಂಗ್ ಕೂಡ ಕೊಡ್ತೀವಿ. ಧನ್ಯವಾದಗಳು. Siemens Control, it's a huge machine, and I think it's a 3+2 5-axis machine. Yeah. So please, give an overview of what this machine is, which control it is, what's the like the travel, bed size, all these things, and then we'll go on that machine also. Yes, sure. Yeah. So this controller here, this has 3 parts. Okay. So here, this is the display, or we call it as HMI. So HMI is nothing but human machine interface. Yeah. And this is the panel processing unit. We call it as PPU. And this part over here is the main controller. So we call it as MCU, machine control unit. Okay. So And this is the like so this is hand the feed. manual movements for the Manual machine, movements. for the axis. Okay. Can you explain this internals, like because Physical you can components. just see and tell that it has an automatic tool changer. Exactly. Yeah. So here this is called as the spindle, and this is an attachment. Okay. So basically CNC milling machine comes with the 3 axis. So and this is a +2 axis attachment we are having here, and we can clamp the circular parts over here. So and other thing is, so this is the automatic tool changer arm. How many tools can it take? So this is, you can come over here. So we have Okay. Wow. almost 20 tools we can clamp. So that it means we can operate with 20 different types tools. of tools. Yeah. Okay. So now it's the CNC turning machine. This also comes with a cinematic control, 820. Same controller. All right. So this is a basic, like CNC turning is like a automated lathe basically, right? Yeah. But this also has an automatic tool changer. Yeah. So can you explain this? Over there, what is the difference is there is a tool magazine, and we call it as tool turret. So this is a tool turret with a capacity of 8 tools. Okay. So it can be clamped up to 8 tools can be clamped at a time. And this machine specification is, so we can clamp up to 200 mm diameter, maximum diameter. What is the chuck diameter in this? Chuck diameter is 200. 200. So that is why we are going to use inside jaws. There are many different jaws. Yeah, so it will, if it goes all the way up, so then it can also It can have the enlarge, same kind of size. Yeah. Exactly. So depending on the clamping tools, Okay. it may be varied.